ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಟಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬ್ರೈಡಲ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ಸ್ಮಾಲ್ ಗೋಲ್ಡ್ ಬೀಡ್ಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಬಂದು 3 mm ಸೈಜ್ ಇರೋವಂಥದ್ದು. ನೀವು ಇದಕ್ಕಿಂತ ದೊಡ್ಡ ಬೀಡ್ ಬೇಕಾದರೂ ತೊಗೊಳ್ಬೋದು ಅಥವಾ ಇನ್ನೂ ಸ್ಮಾಲ್ ಬೀಡ್ ಬೇಕಾದರೂ ಚೂಸ್ ಮಾಡ್ಕೊಬೋದು. ಸೊ ಈ ಒಂದೇ ಬೀಡ್ಸನ್ನು ಯೂಸ್ ಮಾಡ್ಕೊಂಡು ಇವತ್ತು ಬ್ರೈಡಲ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸಖತ್ ಗ್ರ್ಯಾಂಡಾಗಿ ಬರುತ್ತೆ, ಹಾಗೆ ವರ್ಕ್ ಮಾಡೋದು ಕೂಡ ತುಂಬಾ ಈಸಿಯಾಗಿದೆ. ಜೊತೆಗೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, 6 ಎಳೆ ಸಿಲ್ಕ್ ಥ್ರೆಡ್ಡು. ಒಂದು ಸ್ಯಾಂಪಲ್ ಲೇಸ್ ಮೇಲೆ ನಾನು ವರ್ಕ್ ಮಾಡಿ ತೋರಿಸ್ತೀನಿ. ಫಸ್ಟು ಲೇಸಿನ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡಬೇಕು. ಸೊ ಈ ರೀತಿ ಲಾಕ್ ಆದಮೇಲೆ ನಾವು ಬೇಸ್ ಲೈನನ್ನು ವರ್ಕ್ ಮಾಡೋದಕ್ಕೆ 4 ಚೈನ್ಸ್ ಹಾಕಿ ಅದು ಯಾವ ಪಾಯಿಂಟ್ಗೆ ರೀಚ್ ಆಗ್ತಾ ಇದೆಯೋ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಸೊ 4 ಚೈನ್ಸ್, 1 ಸಿಂಗಲ್ ಕ್ರೋಶೆಟ್, ಮತ್ತು 4 ಚೈನ್ಸ್, 1 2 3 ಆ್ಯಂಡ್ 4 ಚೈನ್ಸ್ ವರ್ಕ್ ಮಾಡಿ ಸ್ಟ್ರೇಟಾಗಿ ಅದನ್ನು ಪ್ಲೇಸ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಬೇಸ್ ಲೈನು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡಲ್ಲ, ಜಸ್ಟ್ 4 ಚೈನ್ಸ್, 1 ಸಿಂಗಲ್ ಕ್ರೋಶೆಟ್. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾವು ಇದೇ ರೀತಿ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ಕೊಬೇಕು. ನಾನು ಸ್ವಲ್ಪ ದೂರ ಈ ರೀತಿ 4 ಚೈನ್ಸ್ ಹಾಕಿ ಫಿನಿಶ್ ಮಾಡ್ತೀನಿ. ಸೊ ನೋಡಿ, ಕಂಪ್ಲೀಟ್ ಆಗಿದೆ. ಮತ್ತು ದಾರನ ಟ್ರಿಮ್ ಮಾಡಿ ಅಗೇನ್ ಸ್ಟಾರ್ಟಿಂಗಿಂದ ಸೇಮ್ ಕಲರ್ ದಾರನ ತೊಗೊಂಡು ಡಿಸೈನ ಸ್ಟಾರ್ಟ್ ಮಾಡ್ಕೊತೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಿಕೊಂಡು ಕಂಬ ಮಾಡೋದಕ್ಕೆ ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ಫಸ್ಟ್ 4 ಚೈನ್ ಬ್ಲಾಕಿಗೆ ಕಂಬನ ಮಾಡ್ಕೊಬೇಕು. ನಾವೇನು ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೀವಿ ಅದನ್ನು ಫಸ್ಟ್ ಕಂಬ ಅಂತ ಕೌಂಟಿಂಗ್ ತೊಗೊಂಡು ಕಂಬಗಳನ್ನ ವರ್ಕ್ ಮಾಡ್ತಾ ಹೋಗಬೇಕು. ಟೋಟಲಾಗಿ ಆ 4 ಚೈನ್ ಬ್ಲಾಕಲ್ಲಿ ನಾನು 5 ಕಂಬನ ವರ್ಕ್ ಮಾಡ್ತೀನಿ. ಕಂಬ ವರ್ಕ್ ಮಾಡೋದಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಮಾಡಬೇಕು. ಫ್ರೆಂಡ್ಸ್ ನೋಡಿ, ನಾನೇನು ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕಿದ್ದೆ ಅದನ್ನು ಸೇರಿ 5 ಕಂಬನ ಮಾಡ್ಕೊಂಡಿದ್ದೀನಿ. ಈ ರೀತಿ 5 ಕಂಬ ಆದಮೇಲೆ ನಾನೇನು ಬೀಡ್ಸ್ ತೋರಿಸಿದ್ದೆ ಅಲ್ವಾ, 3 mm ಸೈಜ್ ಇರೋದು. ಸೊ ಆ ಬೀಡನ್ನು ಒಂದು ಆ್ಯಡ್ ಮಾಡ್ತೀನಿ. ದಾರನ ಹೀಗೆ ಸ್ವಲ್ಪ ಮೇಲೆ ಮಾಡಿ ಬೀಡನ್ನು ಸ್ಲೈಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡೋದು ಬೇಡ, ಜಸ್ಟ್ ಹಾಗೆ ಮತ್ತೆ ಕಂಬನ ಕಂಟಿನ್ಯೂ ಮಾಡ್ಕೊಬೇಕು. ಬೀಡ್ ಹಾಕಿ ಅಗೇನ್ ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ನೆಕ್ಸ್ಟ್ 4 ಚೈನ್ ಬ್ಲಾಕಿಗೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಬೇಕು. ಇಲ್ಲೂ ಕೂಡ ಈ ಬ್ಲಾಕಲ್ಲೂ 5 ಕಂಬನ ಮಾಡ್ತಾಯಿದ್ದೀನಿ. ಸೊ ಪ್ರತಿ 4 ಚೈನ್ ಬ್ಲಾಕಿಗೂ 5 ಕಂಬನ ವರ್ಕ್ ಮಾಡಬೇಕು. 4 ಆಗಿದೆ, ಇನ್ನು ಒಂದು ಕಂಬ ಮಾಡಿದ್ರೆ 5 ಆಗುತ್ತೆ. ಎಲ್ಲ ಕಂಬದ ಲೆಂತು ಆದಷ್ಟು ಒಂದೇ ಲೆವೆಲಲ್ಲಿ ಬರೋ ರೀತಿ ನೀವು ವರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಗೇನ್ ಇವಾಗ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನು ಸ್ಲೈಡ್ ಮಾಡ್ಕೊಬೇಕು. ಸೊ ಬೀಡನ್ನು ಆ ದಾರಕ್ಕೆ ಸ್ಲೈಡ್ ಮಾಡಿ ಇದನ್ನು ಲಾಕ್ ಮಾಡೋದು ಬೇಡ, ಜಸ್ಟ್ ಹಾಗೇ ನೆಕ್ಸ್ಟ್ 4 ಚೈನ್ ಬ್ಲಾಕಿಗೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಇಲ್ಲಿ ನಾನು ಕಂಬ ವರ್ಕ್ ಮಾಡಬೇಕಾದ್ರೆ ಯಾವುದೇ ರೀತಿ ಮಧ್ಯದಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ 5 ಕಂಬ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಈ ಸ್ಟೆಪ್ಪು. ನಿಮಗೆ ಬೇಕಾದರೆ ಕಂಬಗಳನ್ನ ವರ್ಕ್ ಮಾಡ್ಕೊಬೇಕಾದ್ರೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು, ಬಟ್ ತುಂಬಾ ಹೆವಿ ಆಗುತ್ತೆ ಅನ್ನಿಸ್ತು ಡಿಸೈನು, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. 5 ಕಂಬ ಆಯಿತು, ಒಂದು ಬೀಡನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನೀವು ಬೀಡನ್ನು ಲಾಕ್ ಬೇಕಾದರೂ ಮಾಡ್ಬೋದು, ಅಥವಾ ಲಾಕ್ ಮಾಡ್ತೀರಾ ಹಾಗೆ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನೆಕ್ಸ್ಟ್ ಕಂಬಗಳನ್ನ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ನಾನು ಪ್ರತಿ 4 ಚೈನ್ಗೂ 5 ಕಂಬ ಮತ್ತು 1 ಬೀಡ್ ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಕಂಪ್ಲೀಟ್ ಆಗಿದೆ. ಹಾಗೆ ನಾನೇನು 5 ಕಂಬ ಹಾಕ್ಕೊಳ್ಳಿ ಎಂದೆ ಅದೇ ಥರನೇ ನೀವು 5 ಕಂಬನೇ ಹಾಕ್ಕೊಳ್ಳಿ. ಇನ್ ಕೇಸ್ ನೀವು ಜಾಸ್ತಿ ಕಂಬಗಳನ್ನ ಹಾಕಿದ್ರೆ ಈ ಸ್ಟೆಪ್ಪು ವೇವಿ ಬಂದುಬಿಡುತ್ತೆ. ಸೊ ಈ ಸ್ಟೆಪ್ ವೇವಿ ಬಂದರೆ ನೀವು ನೆಕ್ಸ್ಟ್ ಎಷ್ಟೇ ಚೆನ್ನಾಗಿ ಆರ್ಚ್ ಮಾಡಿದ್ರೂ ಕೂಡ ಡಿಸೈನು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಸೇಮ್ ಕೌಂಟಿಂಗ್ಸನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಜೊತೆಗೆ ಫಸ್ಟ್ ಲೈನನ್ನು ನೀವು ಸ್ಕಿಪ್ ಮಾಡ್ಬೋದು, ಅಂದರೆ ಬೇಸ್ ಲೈನನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಬಟ್ಟೆಗೇ 5 ಕಂಬನ ವರ್ಕ್ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಡಿಸೈನ್ ಚೇಂಜ್ ಇರಲಿ ಅಂತ ಹೇಳಿ ಬೇಸ್ ಲೈನ್ ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಡಿಸೈನ್ನ ಟರ್ನ್ ಮಾಡಿಕೊಂಡು ಸೇಮ್ ಕಲರ್ ದಾರದಿಂದ ಈ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ 3 ಕಂಬ ಏನಿರುತ್ತೆ ಅಲ್ವಾ, ಆ 3 ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗ್ 3 ಕಂಬಕ್ಕೆ ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ.
2 ಆಯಿತು, ಇನ್ನು ಒಂದು. ಸೊ ಟೋಟಲಾಗಿ 3 ಕಂಬದ ಮೇಲೆ 3 ಸಿಂಗಲ್ ಕ್ರೋಶೆಟ್ಸ್ ಆಯಿತು. ಇವಾಗ ಚೈನ್ಸ್ ಹಾಕ್ಕೊಳ್ಬೇಕು. ಇಲ್ಲಿ 5 ಚೈನ್ಸನ್ನು ವರ್ಕ್ ಮಾಡಬೇಕು. 5 ಚೈನ್ಸ್ ವರ್ಕ್ ಮಾಡಿ ನೆಕ್ಸ್ಟ್ 5 ಕಂಬ ಏನಿದೆ ಅಲ್ವಾ, ಅದರಲ್ಲಿ 3ನೇ ಕಂಬಕ್ಕೆ ಈ 5 ಚೈನನ್ನು ಲಾಕ್ ಮಾಡಬೇಕು. ಸೊ ನೋಡಿ, 3ನೇ ಕಂಬದ ಮೇಲೆ ಈ 5 ಚೈನನ್ನು ಲಾಕ್ ಮಾಡ್ಕೊಬೇಕು. 3ನೇ ಕಂಬ ಅಂದರೆ ಮಧ್ಯದ ಕಂಬ ಬರುತ್ತೆ, ಹಾಗಾಗಿ ಆ ಕಡೆ 2 ಈ ಕಡೆ 2 ಸ್ಕಿಪ್ ಮಾಡಿ ಮಧ್ಯದ ಕಂಬ ಅದು 3ನೇ ಕಂಬ ಆಗುತ್ತೆ, ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ಸು ನೆಕ್ಸ್ಟ್ 5 ಕಂಬ ಏನಿದೆ ಅಲ್ವಾ, ಅದರಲ್ಲಿ 3ನೇ ಕಂಬಕ್ಕೆ ಇದನ್ನು ಲಾಕ್ ಮಾಡಬೇಕು, ಈ 5 ಚೈನನ್ನು. ಈ ಸ್ಟೆಪ್ಪು ತುಂಬಾ ಸಿಂಪಲ್. ಜಸ್ಟ್ ನಾವು 5 ಚೈನ್ಸ್ ವರ್ಕ್ ಮಾಡಿ ಪ್ರತಿ 3ನೇ ಕಂಬದ ಮೇಲೆ ಈ 5 ಚೈನನ್ನು ಲಾಕ್ ಮಾಡಿದ್ರೆ ಈ ಸ್ಟೆಪ್ಪು ಫಿನಿಶ್ ಆಗೋಗುತ್ತೆ. ಇದೇ ರೀತಿ ಈ ಸ್ಟೆಪ್ಪನ್ನು ಇನ್ನೂ ಒಂದು ಎಂಡ್ ರೀಚ್ ಆಗೋವರೆಗೂ ಹೀಗೆ 5 ಚೈನ್ಸು ಮತ್ತು ಎವ್ರಿ 3rd ಕಂಬದ ಮೇಲೆ ಅದನ್ನು ಲಾಕ್ ಮಾಡ್ತಾ ಹೋಗಬೇಕು. ಲಾಸ್ಟಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ 3ನೇ ಕಂಬದ ಮೇಲೆ ಇನ್ನೂ 2 ಕಂಬ ಮಿಕ್ಕಿರುತ್ತೆ ಅಲ್ವಾ, ಸೊ ಆ 2 ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಬೇಕು. ಸೊ ವರ್ಕ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಇವಾಗ ಡಿಸೈನ್ನ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿಕೊಂಡು ಈ ದಾರಾನ ಟ್ರಿಮ್ ಮಾಡ್ಕೊತೀನಿ. ಬಿಕಾಸ್ ನಾನು ಆರ್ಚ್ ಮಾಡೋದಕ್ಕೆ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ, ಹಾಗಾಗಿ ದಾರಾನ ಟ್ರಿಮ್ ಮಾಡಿಕೊಂಡು ನೆಕ್ಸ್ಟ್ ಕಲರ್ ದಾರಾನ ಈ ಪಾಯಿಂಟಲ್ಲಿ ಗಂಟು ಹಾಕ್ಕೊಂಡು ರೆಡಿ ಇಟ್ಕೊತೀನಿ. ಸೊ ನೋಡಿ, ಇಲ್ಲಿ ನಾನು ಗಂಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಕಲರ್ ದಾರಾನ ತೊಗೊಂಡು. ಆ್ಯಂಡ್ ಸೇಮ್ ಪಾಯಿಂಟಲ್ಲಿ ಅಗೇನ್ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಲಾಕನ್ನು ಮಾಡ್ಕೊಬೇಕು ಸ್ಟಾರ್ಟಿಂಗ್. ಸೊ ಲಾಕ್ ಆದಮೇಲೆ ಸ್ಟಾರ್ಟಿಂಗು 2 ಅಥವಾ 3 ಕಂಬದ ಮೇಲೆ ಸಿಂಗಲ್ ಕ್ರೋಶೆಟ್ಸ್ ವರ್ಕ್ ಮಾಡಿದ್ವಿ. ಸೊ ಆ ಕಂಬದ ಮೇಲೆ ಮತ್ತೆ ಸಿಂಗಲ್ ಕ್ರೋಶೆಟ್ಸ್ ವರ್ಕ್ ಮಾಡಿಕೊಂಡು ಫಸ್ಟ್ 5 ಚೈನ್ ಏನಿದೆ ಅಲ್ಲಿಗೆ 5 ಚೈನ್ಸ್ ವರ್ಕ್ ಮಾಡಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. 5 ಚೈನ್ಸ್ ಹಾಕಿ ನಾವು ಲಾಕ್ ಮಾಡಿದ್ವಿ, ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಈ ಫಸ್ಟ್ 5 ಚೈನ್ ಬ್ಲಾಕಲ್ಲಿ ಕುಚ್ಚು ಬರುತ್ತೆ. ಮತ್ತು ನೆಕ್ಸ್ಟ್ 5 ಚೈನ್ ಬ್ಲಾಕ್ಗೆ 1 ಸಿಂಗಲ್ ಕ್ರೋಶೆಟ್ಸ್ನ ವರ್ಕ್ ಮಾಡಬೇಕು. 1 ಸಿಂಗಲ್ ಕ್ರೋಶೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 5 ಚೈನ್ ಬ್ಲಾಕ್ಗೆ ತ್ರಿಬಲ್ ಕ್ರೋಶೇಸ್ನ ವರ್ಕ್ ಮಾಡ್ತಾ ಹೋಗಬೇಕು. ಸೊ ತ್ರಿಬಲ್ ಕ್ರೋಶೆ ಮಾಡೋದಕ್ಕೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ವರ್ಕ್ ಮಾಡ್ಕೊಬೇಕು. ಸೊ ಈ ರೀತಿಯಾಗಿ ನಾವು ಆ 5 ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ತ್ರಿಬಲ್ ಕ್ರೋಶೆಟ್ಸ್ನ ವರ್ಕ್ ಮಾಡ್ತಾ ಹೋಗೋಣ. ಸೊ ಟೋಟಲಾಗಿ ನಾನು 12 ತ್ರಿಬಲ್ ಕ್ರೋಶೆಟ್ಸ್ನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ತ್ರಿಬಲ್ ಕ್ರೋಶೆ ಯಾವ ರೀತಿ ಮಾಡೋದು ಅಂದರೆ, ನೀಡಲ್ ಮೇಲೆ ಹೀಗೆ 2 ಸಲ ದಾರ ತೊಗೊಂಡು ಫಸ್ಟ್ 2 ಲೂಪಿಂದ 1, ನೆಕ್ಸ್ಟ್ 2 ಲೂಪಿಂದ 1, ಹಾಗೆ ಲಾಸ್ಟ್ 2 ಲೂಪಿಂದ 1, ಈ ರೀತಿಯಾಗಿ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಇಲ್ಲಿ ನೀವು ತ್ರಿಬಲ್ ಕ್ರೋಶೆ ಬದಲು ಇವನ್ ಇದನ್ನು ಡಬಲ್ ಕ್ರೋಶೆಯಿಂದ ಕೂಡ ರಿಪ್ಲೇಸ್ ಮಾಡ್ಬೋದು. ಸೊ ಡಬಲ್ ಕ್ರೋಶೆ ಆರ್ಚ್ ಯಾರಿಗೆ ಬೇಕೋ ಅಂಥವರು ಡಬಲ್ ಕ್ರೋಶೆನ ಟ್ರೈ ಮಾಡ್ಕೊಳ್ಳಿ. ಆರ್ ಎಲ್ಸ್ ಇದೇ ರೀತಿ ತ್ರಿಬಲ್ ಕ್ರೋಶೆ ಬೇಕು ಅನ್ನೋರು ನಾನು ಯಾವ ರೀತಿ ತ್ರಿಬಲ್ ಕ್ರೋಶೆಸ್ನ ಹಾಕ್ತಾಯಿದ್ದೀನಿ ಅದೇ ಥರನೇ ನೀವು ಕೂಡ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು ಫ್ರೆಂಡ್ಸ್. ಆ್ಯಂಡ್ ಕೌಂಟಿಂಗ್ ನಾನು ಹೇಳಿದಾಗೆ ಆದಷ್ಟು ಅದೇ ಕೌಂಟಿಂಗಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂದರೆ ನಾನು 12 ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ ಅಂದೆ, ನೀವು ಕೂಡ ಆದಷ್ಟು ಸೇಮ್ ಕೌಂಟಿಂಗಲ್ಲಿ ಮಾಡ್ತಾ ಹೋದರೆ ಸೊ ದಟ್ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಕೌಂಟಿಂಗು ಸ್ವಲ್ಪ ಮ್ಯಾಟರ್ ಆಗುತ್ತೆ, ಅದಕ್ಕೋಸ್ಕರ ಇದೇ ಕೌಂಟಿಂಗ್ಸಲ್ಲಿ ನೀವು ಹಾಕ್ತಾ ಹೋಗಿ. ಆ್ಯಂಡ್ ಆರ್ಚ್ ಮೇಲೆ ಯಾವುದೇ ರೀತಿ ಬೀಡ್ಸನ್ನು ನಾನು ಹಾಕ್ತಾಯಿಲ್ಲ. ಬೀಡ್ಸ್ ಹಾಕ್ತಿರ ಇದ್ದರೂ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಬೀಡ್ಸನ್ನು ಟ್ರೈ ಮಾಡಿಲ್ಲ. ಬೇಕಿದ್ದರೆ ನೀವು ಬೀಡ್ಸ್ ಕೂಡ ಟ್ರೈ ಮಾಡಿಕೊಂಡು ಆರ್ಚನ್ನು ಮಾಡ್ಬೋದು. ಸೊ ಇವಾಗ ಲಾಸ್ಟ್ ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಟೋಟಲ್ 12 ತ್ರಿಬಲ್ ಕ್ರೋಶೇಸ್ ವರ್ಕ್ ಮಾಡಿದ್ದೀನಿ. ಆ 5 ಚೈನ್ ಗ್ಯಾಪಲ್ಲಿ 12 ತ್ರಿಬಲ್ ಕ್ರೋಶೇಸ್ ಬಂದಿದೆ. ಈ ರೀತಿಯಾಗಿ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಇದನ್ನು ನೆಕ್ಸ್ಟ್ 5 ಚೈನ್ ಬ್ಲಾಕ್ಗೆ 1 ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿಂದ ಡೈರೆಕ್ಟಾಗಿ 5 ಚೈನ್ ಹಾಕಿ ಏನು ಲಾಕ್ ಇತ್ತಲ್ವ, ಸೊ ಆ ಲಾಕ್ ಮೇಲೆ ಒಂದು ಲಾಕ್ ಆದಮೇಲೆ ಆ್ಯಸ್ ಯೂಶಲ್ ಆಗಿ ಮತ್ತೆ 5 ಚೈನ್ಸ್ ಇರೋ ಕಡೆ 5 ಚೈನ್ಸ್ ಮಾಡಿಕೊಂಡು ಲಾಕ್ ಮೇಲೆ ಒಂದು ಲಾಕನ್ನು ಹಾಕಬೇಕು. ಮತ್ತು ಇದೇ ಥರ ನಾವು ಆರ್ಚ್ ಆದಮೇಲೆ ಟೋಟಲಾಗಿ 3 ಸಲ 5 ಚೈನ್ಸನ್ನು ವರ್ಕ್ ಮಾಡ್ಕೊಬೇಕು.
5 ಚೈನ್ಸ್ ವರ್ಕ್ ಮಾಡಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಇದು ಎರಡನೇದು. ನೆಕ್ಸ್ಟ್ ಇನ್ನೂ ಒಂದು ಸಲ 5 ಚೈನ್ಸ್ ಮತ್ತು ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಆರ್ಚ್ ಆದಮೇಲೆ ಈ ಥರ 3 ಸಲ ನಾವು 5 ಚೈನ್ಸನ್ನು ವರ್ಕ್ ಮಾಡಬೇಕು. ಸೊ ಒಂದು ಆರ್ಚಿಂದ ಇನ್ನೊಂದು ಆರ್ಚಿನ ಮಧ್ಯೆ ಇಷ್ಟು ಗ್ಯಾಪ್ ಬರುತ್ತೆ. ಇಲ್ಲಿಂದ ನೆಕ್ಸ್ಟ್ 5 ಚೈನ್ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿಂದನೇ ಡೈರೆಕ್ಟಾಗಿ ಆರ್ಚನ್ನು ಮಾಡ್ಕೊಬೇಕು. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ನೆಕ್ಸ್ಟ್ 5 ಚೈನ್ ಬ್ಲಾಕ್ಗೆ ಟ್ರಿಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಫ್ರೆಂಡ್ಸ್, ಗೊತ್ತಾಯಿತು ಅಂದ್ಕೊತೀನಿ. ಆರ್ಚನ್ನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಏನು 5 ಚೈನ್ ಬ್ಲಾಕ್ ಇರುತ್ತೆ ಆ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಅಲ್ಲಿಂದನೇ ಡೈರೆಕ್ಟಾಗಿ ನಾವು ನೆಕ್ಸ್ಟ್ 5 ಚೈನ್ ಬ್ಲಾಕ್ಗೆ ಆರ್ಚನ್ನು ಮಾಡ್ಕೊತ ಹೋಗಬೇಕು. ಇದೇ ರೀತಿ ಈ ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಅದಕ್ಕೂ ಮುಂಚೆ ಲಾಸ್ಟಲ್ಲಿ 5 ಚೈನ್ಸ್ ಹಾಕಿ ಲಾಕ್ ಮಾಡಿದ ನಂತರ ಆರ್ಚ್ ಆದಮೇಲೆ ಇನ್ನು ರಿಮೈನಿಂಗ್ ಕಂಬಗಳೇನಾದರೂ ಇದ್ದರೆ ಆ ಕಂಬದ ಮೇಲೆ ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಬೇಕು. ಸೊ ಡಿಸೈನು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ದಾರನ ಇಲ್ಲಿಗೆ ಟ್ರಿಮ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಅಗೇನ್ ಬೇಸ್ ಲೈನಲ್ಲಿ ಯಾವ ದಾರ ತೊಗೊಂಡಿದ್ದೆ ಅದೇ ದಾರನ ತೊಗೊಂಡಿದ್ದೀನಿ. ಮತ್ತು ಫಸ್ಟಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ರೈಟ್ ಸೈಡಿಂದನೇ ಡಿಸೈನ ಸ್ಟಾರ್ಟ್ ಮಾಡಿ ಒಂದು ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಆ್ಯಸ್ ಯೂಶಲ್ ಆಗಿ ಸ್ಟಾರ್ಟಿಂಗ್ ಏನು 5 ಚೈನ್ಸ್ ಇರುತ್ತೆ ಅಲ್ವಾ, ಆ 5 ಚೈನ್ ಹತ್ತಿರ 5 ಚೈನ್ಸನ್ನು ವರ್ಕ್ ಮಾಡಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಬೇಕು. ನಿಮ್ಮ ಸಾರೀಸಲ್ಲಿ 3-4 ಕಲರ್ ಆಪ್ಷನ್ ಇದ್ದರೆ ಈ ಸ್ಟೆಪ್ಪನ್ನು ನೀವು 3rd ಕಲರಿಂದ ಕೂಡ ವರ್ಕ್ ಮಾಡ್ಬೋದು. ಲಾಕ್ ಮೇಲೆ ಲಾಕ್ ಆದ ನಂತರ 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೆ. ಆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದ ಡೈರೆಕ್ಟಾಗಿ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಏನು ಗ್ಯಾಪ್ ಇರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಟೋಟಲಾಗಿ ಲಾಕ್ ಆದಮೇಲೆ 2 ಸಿಂಗಲ್ ಕ್ರೋಶೆ ಬಂತು ಫ್ರೆಂಡ್ಸ್. ಗೊತ್ತಾಗ್ತಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಆರ್ಚಿನ ಫಸ್ಟ್ ತ್ರಿಬಲ್ ಕ್ರೋಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ ನಂತರ 6 ಚೈನ್ಸ್ ವರ್ಕ್ ಮಾಡಿ ಇವಾಗ ನೋಡಿ 1 2 3 ತ್ರಿಬಲ್ ಕ್ರೋಶೆಟ್ಸ್ನ ಸ್ಕಿಪ್ ಮಾಡಿ 4th ತ್ರಿಬಲ್ ಕ್ರೋಶೆಟ್ಗೆ ನಾವು ಈ 6 ಚೈನನ್ನು ಲಾಕ್ ಮಾಡಬೇಕು. 3 ತ್ರಿಬಲ್ ಕ್ರೋಶೆಟ್ಸ್ನ ಸ್ಕಿಪ್ ಮಾಡಿ 4th ತ್ರಿಬಲ್ ಕ್ರೋಶೆಟ್ ಮೇಲೆ ಈ 6 ಚೈನನ್ನು ಲಾಕ್ ಮಾಡಬೇಕು. ಅಗೇನ್ 6 ಚೈನ್ಸನ್ನು ವರ್ಕ್ ಮಾಡಬೇಕು. ಅಂದರೆ 6 ಚೈನನ್ನು ಹಾಕಿ ಇಲ್ಲೂ ಅಷ್ಟೇ 3 ತ್ರಿಬಲ್ ಕ್ರೋಶೆಸ್ನ ಸ್ಕಿಪ್ ಮಾಡಬೇಕು. ಆಮೇಲೆ 4th ತ್ರಿಬಲ್ ಕ್ರೋಶೆ ಮೇಲೆ ಈ 6 ಚೈನನ್ನು ಲಾಕ್ ಮಾಡಬೇಕು. ಇನ್ನೊಂದು ಸಲ 6 ಚೈನ್ಸನ್ನು ವರ್ಕ್ ಮಾಡ್ಕೊಳ್ಳೋಣ. 4 5 6 ಚೈನ್ಸ್ ಹಾಕಿದ ನಂತರ 1 2 3 ತ್ರಿಬಲ್ ಕ್ರೋಶೆ ಸ್ಕಿಪ್ ಮಾಡಿ ಲಾಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಏನು ಗ್ಯಾಪ್ ಇರುತ್ತೆ ಅಲ್ಲಿಗೆ ಈ 6 ಚೈನನ್ನು ಲಾಕ್ ಮಾಡಬೇಕು. ಆರ್ಚ್ಗೆ ನೀವು 12 ತ್ರಿಬಲ್ ಕ್ರೋಶೆಸ್ನ ವರ್ಕ್ ಮಾಡಿದ್ರೆ ಈ ರೀತಿಯಾಗಿ ಈವನ್ ಆಗಿ ಈ ಸ್ಟೆಪ್ಪಲ್ಲಿ ಸ್ಪೇಸು ಡಿವೈಡ್ ಆಗುತ್ತೆ. ಇಲ್ಲಿಂದ ಮತ್ತೆ ನಾವು 5 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ವಿ ಅಲ್ಲ, ಆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. 5 ಚೈನಿಂದು ಲಾಕ್ ಏನಿತ್ತು ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಿಕೊಂಡು ಮತ್ತು 5 ಚೈನ್ಸ್ ವರ್ಕ್ ಮಾಡಿ ಲಾಕ್ ಮೇಲೆ ಒಂದು ಲಾಕ್. 5 ಚೈನಿಂದು ಲಾಕ್ ಇದೆ ಅಲ್ವಾ, ಸೊ ಆ ಲಾಕ್ಗೆ ಒಂದು ಲಾಕನ್ನು ಮಾಡಬೇಕು. ಇಲ್ಲಿಂದ ಮತ್ತೆ ಇನ್ನೊಂದು ಸಲ 5 ಚೈನ್ಸ್ ವರ್ಕ್ ಮಾಡ್ಕೊಳ್ಳೋಣ. ಮತ್ತು ಲಾಕ್ ಮೇಲೆ ಲಾಕ್. ಇನ್ನೊಂದು ಸಲ 5 ಚೈನ್ಸ್. ಇದನ್ನು ಕೂಡ 5 ಚೈನಿಂದು ಲಾಕ್ ಏನಿದೆ ಆ ಲಾಕ್ಗೆ ಒಂದು ಲಾಕನ್ನು ಮಾಡಬೇಕು. ಸೊ ಈ ರೀತಿ ಲಾಕ್ ಆದಮೇಲೆ ಆರ್ಚನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ದೆ ಅಲ್ವಾ, ಸೊ ಆ ಸಿಂಗಲ್ ಕ್ರೋಶೆ ಮೇಲೆ ಕೂಡ ನಾವು ಸಿಂಗಲ್ ಕ್ರೋಶೆನ ಮಾಡಬೇಕು, ಅದನ್ನು ಮರಿಬಾರ್ದು. ಮತ್ತು ಇವಾಗ ಆರ್ಚಿನ ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಸೊ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡೇ ನಾವು ಚೈನ್ಸನ್ನು ಸ್ಟಾರ್ಟ್ ಮಾಡಬೇಕು. 6 ಚೈನ್ಸ್ ಆ್ಯಂಡ್ 1 2 3 ತ್ರಿಬಲ್ ಕ್ರೋಶೆಸ್ನ ಸ್ಕಿಪ್ ಮಾಡಿಕೊಂಡು 4th ತ್ರಿಬಲ್ ಕ್ರೋಶೆಗೆ ಇದನ್ನು ಲಾಕ್ ಮಾಡಬೇಕು. ಮತ್ತು 6 ಚೈನ್ಸು ಇಲ್ಲಿಂದ ಮತ್ತೆ 4th ತ್ರಿಬಲ್ ಕ್ರೋಶೆಗೆ ಅದನ್ನು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಹೇಳಿದ್ದು 12 ತ್ರಿಬಲ್ ಕ್ರೋಶೆಸ್ನ ನೀವು ವರ್ಕ್ ಮಾಡ್ಕೊಳ್ಳಿ, ಜಾಸ್ತಿ ಕಮ್ಮಿ ಮಾಡೋದಕ್ಕೆ ಹೋಗಬೇಡಿ. ಆವಾಗ ಈ ಸ್ಟೆಪ್ಪನ್ನು ವರ್ಕ್ ಮಾಡೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. 1 ಅಥವಾ 2 ತ್ರಿಬಲ್ ಕ್ರೋಶೆಸ್ಸು ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ,
ಇಲ್ಲಿ ಸ್ಪೇಸ್ ಬಂದು ಈವನ್ ಆಗಿ ಡಿವೈಡ್ ಆಗೋದಿಲ್ಲ, ಅದಕ್ಕೋಸ್ಕರ ಅದೇ ಕೌಂಟಿಂಗ್ಸಲ್ಲಿ ನೀವು ಆರ್ಚನ್ನು ವರ್ಕ್ ಮಾಡ್ತಾ ಹೋಗಿ. ಮತ್ತು ಇವಾಗ ಲಾಸ್ಟ್ ಇನ್ನೊಂದು ಸಲ 6 ಚೈನ್ಸನ್ನು ಹಾಕ್ಕೊಂಡು 3 ತ್ರಿಬಲ್ ಕ್ರೋಶೆ ಸ್ಕಿಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಲಾಸ್ಟ್ ತ್ರಿಬಲ್ ಕ್ರೋಶೆ ಹತ್ರ ಹೋಗುತ್ತೆ. ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಆರ್ಚ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೆ, ಆ ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಹೀಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ. ಫಿನಿಶ್ ಆಗಿದೆ. ಮತ್ತು ಲಾಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನು ಡಿಸೈನ್ನ ಹಾಗೆ ಟರ್ನ್ ಮಾಡಿಕೊಂಡು ರಾಂಗ್ ಸೈಡಿಂದ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಟರ್ನ್ ಮಾಡಿದ್ಮೇಲೆ ಸ್ಟಾರ್ಟಿಂಗ್ ಏನಾದರೂ ಸಿಂಗಲ್ ಕ್ರೋಶೆ ಇದ್ದರೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಬೇಕು. ಸಿಂಗಲ್ ಕ್ರೋಶೆ ಆದ ನಂತರ 5 ಚೈನ್ಸ್ ವರ್ಕ್ ಮಾಡಿ ಲಾಕ್ ಮೇಲೆ ಲಾಕನ್ನು ಮಾಡಬೇಕು. ಇದಾದಮೇಲೆ ಆರ್ಚ್ಗೂ ಮುಂಚೆ ಒಂದು ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೆ ಅಲ್ವಾ, ಆ ಸಿಂಗಲ್ ಕ್ರೋಶೆ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ನೋಡಿ, ಈ ರೀತಿ ಆರ್ಚ್ಗೂ ಮುಂಚೆ ಇರೋ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅದಾದಮೇಲೆ ಫಸ್ಟ್ 6 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾವು ಪೀಕೋಸ್ ಮಾಡ್ಕೊತಾ ಇದ್ದೀವಿ. ಪೀಕೋಸ್ ಮಾಡ್ಕೊಳೋದಕ್ಕೆ 3 ಚೈನ್ಸ್ ವರ್ಕ್ ಮಾಡಿ ಸೇಮ್ 6 ಚೈನ್ಗೆ ಇದನ್ನು ಲಾಕ್ ಮಾಡಬೇಕು. ಮತ್ತು 3 ಚೈನ್ಸ್ ಅದನ್ನು ಅದೇ 6 ಚೈನ್ಗೆ ಲಾಕ್ ಮಾಡ್ಕೊಬೇಕು. ಈ ರೀತಿ ಮಾಡೋದ್ರಿಂದ ಪೀಕೋಸ್ ಫಾರ್ಮ್ ಆಗುತ್ತೆ. ಆ 6 ಚೈನ್ ಫುಲ್ಲು ನಾವು ಪೀಕೋಸಿಂದ ಕವರ್ ಮಾಡ್ಕೊತಾ ಬರ್ತೀವಿ. ನಂಬರ್ ಆಫ್ ಪೀಕೋಸ್ನ ನೋಡಿಕೊಂಡು ನೀವು ವರ್ಕ್ ಮಾಡ್ಕೊಬೋದು. ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಆ ಗ್ಯಾಪಲ್ಲಿ ಎಷ್ಟು ಪೀಕೋಸು ಸಾಕಾಗುತ್ತೆ ನೋಡಿಕೊಂಡು ಮಾಡ್ಬೋದು. 3 ಚೈನ್ಸ್ ಆ್ಯಂಡ್ ಸೇಮ್ 6 ಚೈನ್ಗೆ ಅದನ್ನು ಲಾಕ್ ಮಾಡಿಕೊಂಡ್ರೆ ಪೀಕೋಸ್ ಫಾರ್ಮ್ ಆಗುತ್ತೆ. ನಾನಿಲ್ಲಿ ಟೋಟಲಾಗಿ 6 ಪೀಕೋಸ್ನ ವರ್ಕ್ ಮಾಡಿದ್ದೀನಿ. ನೀವು ಆರಾಮಾಗಿ 5 to 6 ಪೀಕೋಸ್ನ ಮಾಡ್ಕೊಳ್ಬೋದು. ಇದು ಲಾಸ್ಟ್ ಪೀಕೋ, 3 ಚೈನ್ಸ್ ಆ್ಯಂಡ್ 1 ಸಿಂಗಲ್ ಕ್ರೋಶೆ ಆರ್ ಲಾಕ್. ಈ ರೀತಿ ಬರುತ್ತೆ. ಪ್ರತಿಯೊಂದು 6 ಚೈನ್ ಗ್ಯಾಪಲ್ಲಿ ನಾವು ಇದೇ ಥರ ಪೀಕೋಸ್ನ ಫಾರ್ಮ್ ಮಾಡಬೇಕು. ಪೀಕೋಸ್ ಆದಮೇಲೆ 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ನೋಡಿ ಈ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಇಲ್ಲಿಂದ ಮತ್ತೆ ಪೀಕೋಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೆಕ್ಸ್ಟ್ 6 ಚೈನ್ ಗ್ಯಾಪಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸಿಂಗಲ್ ಕ್ರೋಶೆ ಹಾಕಿದ ನಂತರ ಪೀಕೋಸ್ನ ಸ್ಟಾರ್ಟ್ ಮಾಡ್ಕೊಳೋದಕ್ಕೆ 3 ಚೈನ್ಸ್ ಆ್ಯಂಡ್ 1 ಲಾಕ್. ಈ ಥರ 6 ಪೀಕೋಸ್ನ ಈ ಗ್ಯಾಪಲ್ಲಿ ಫಾರ್ಮ್ ಮಾಡ್ತೀನಿ. ಪೀಕೋಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದಾದಮೇಲೆ 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಲಾಕ್ ಮೇಲೆ ಒಂದು ಲಾಕ್ ಆದಮೇಲೆ ನೆಕ್ಸ್ಟ್ 6 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಪೀಕೋಸ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 3 ಚೈನ್ಸ್ ಆ್ಯಂಡ್ 1 ಲಾಕ್. ಇದೇ ರೀತಿ ನಾನು ಫಿನಿಶ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಎಲ್ಲ ಆದಮೇಲೆ ಆರ್ಚ್ ಆದ ನಂತರ ನಾನು ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ದೆ ಅಲ್ವಾ, ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆನ ಮಾಡಿಕೊಂಡು 5 ಚೈನಿಂದು ಲಾಕ್ ಏನಿದೆ ಅಲ್ವಾ, ಆ ಲಾಕ್ ಮೇಲೆ ಲಾಕನ್ನು ಮಾಡಬೇಕು. ಲಾಕ್ ಆದಮೇಲೆ ಎಲ್ಲೆಲ್ಲಿ 5 ಚೈನ್ಸ್ ಇದೆ ಅಲ್ವಾ, ಅಲ್ಲೆಲ್ಲ ಕೂಡ ನಾವು 5 ಚೈನ್ಸನ್ನು ವರ್ಕ್ ಮಾಡಿ ಲಾಕ್ ಮಾಡ್ಕೊಬೇಕಾಗತ್ತೆ. ಮತ್ತು 5 ಚೈನ್ಸ್ ಆ್ಯಂಡ್ ಒಂದು ಲಾಕ್. ನೋಡಿ ಈ ರೀತಿ ಲಾಕ್ ಮಾಡ್ಕೊಬೇಕು. ಅಗೇನ್ 5 ಚೈನ್ಸ್ ಮತ್ತು ಒಂದು ಲಾಕ್. ಎಕ್ಸಾಕ್ಟ್ ಪಾಯಿಂಟಲ್ಲಿ ನಾವು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ಈ ರೀತಿ ಲಾಕ್ ಆದ ನಂತರ ಆರ್ಚ್ ಮಾಡೋದಕ್ಕೆ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಇತ್ತಲ್ವ, ಆ ಸಿಂಗಲ್ ಕ್ರೋಶೆನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಅದ್ರ ಮೇಲೇನೂ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಪಿಕೋಸ್ ಮಾಡೋದಕ್ಕೆ ಮುಂಚೆ ಫಸ್ಟ್ 6 ಚೈನ್ ಬ್ಲಾಕ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಪಿಕೋಸ್ನ ಸ್ಟಾರ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ನಿಮಗೆ ಈ ಸ್ಟೆಪ್ಪು ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ಥರ
3 6 ಚೈನ್ಸ್ಗೂ ನಾವು ಪಿಕೋಸ್ನ ಫಾರ್ಮ್ ಮಾಡ್ಕೊಳ್ಳೋಣ. ಈ ಸ್ಟೆಪ್ಪನ್ನು ನಾನು ಆ್ಯಕ್ಚುಲಿ ರಾಂಗ್ ಸೈಡಿಂದ ವರ್ಕ್ ಮಾಡ್ತಾ ಇರೋದು, ರೈಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಸೊ ನೋಡಿ, ನಾನು ಹೀಗೆ ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊತೀನಿ. ಆ್ಯಂಡ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಒಂದು ವೇಳೆ ನಿಮಗೆ ಆರ್ಚು ತುಂಬ ಪ್ಲೈನ್ ಆಯಿತು, ಬೀಡ್ಸ್ ಇಲ್ಲ ಅಂದರೆ ಪಿಕೋಸ್ ವರ್ಕ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಎನಿವೇ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ಸ್ ಆ್ಯಡ್ ಮಾಡಿರೋದ್ರಿಂದ ಮತ್ತೆ ಎಲ್ಲೂ ಕೂಡ ಬೀಡ್ಸ್ ಹಾಕಿಲ್ಲ. ಜೊತೆಗೆ ಕುಚ್ಚನ್ನು ನಾವು ಎಲ್ಲಿ ಟೈ ಮಾಡ್ಕೊಳೋದು ಅಂದರೆ 3 5 ಚೈನ್ ಬ್ಲಾಕ್ ಏನಿದೆ ಅದರಲ್ಲಿ ಮಧ್ಯದ ಬ್ಲಾಕಲ್ಲಿ ನಾನು ಕುಚ್ಚನ್ನು ಟೈ ಮಾಡ್ತೀನಿ. ಅಷ್ಟು ಗ್ಯಾಪ್ ಇಲ್ಲ ಅಂದರೆ ಕುಚ್ಚು ಕಟ್ಟಿದ ಮೇಲೆ ಅದು ಓವರ್ಲ್ಯಾಪ್ ಆಗ್ತಾಯಿತ್ತು, ಅದಕ್ಕೋಸ್ಕರ. ಸೊ ಕುಚ್ಚೆಲ್ಲ ಕಟ್ಟಿದ ಮೇಲೆ ಫೈನಲ್ ಆಗಿ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಕುಚ್ಚು ಕಟ್ಕೊಳೋದಕ್ಕೆ ನಾನು 140 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಕಟ್ಟಿರೋದು. ಅದು ಡಬಲ್ ಆದಾಗ 280 ಸ್ಟ್ಯಾಂಡ್ಸ್ ಆಗುತ್ತೆ. ಹಾಗೆ ಆರ್ಚ್ ಮೇಲೆ ಒಂದು ಲೈನ್ ಸ್ಟೋನ್ ಚೈನನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಈವನ್ ಬಾಲ್ ಚೈನ್, ಪರ್ಲ್ ಚೈನ್ ಯಾವ್ದು ಬೇಕಾದರೂ ಸ್ಟಿಕ್ ಮಾಡ್ಬೋದು. ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಕೂಡ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.